ಅಂಬಾರಿ ಆನೆ ಅರ್ಜುನನ ಸ್ಮಾರಕಕ್ಕೆ ದರ್ಶನ್ ಅಭಿಮಾನಿಗಳು ಕೊಟ್ಟಿದ್ದಂಥ ಹಣವನ್ನ ಅರಣ್ಯ ಇಲಾಖೆ ವಾಪಸ್ ಮಾಡಿದೆ. ಸಕಲೇಶಪುರದಲ್ಲಿ ಏನು ಅರ್ಜುನ ಮೃತಪಟ್ಟಂಥ ಜಾಗದಲ್ಲಿ ಸ್ಮಾರಕ ಮಾಡೋದಕ್ಕೆ ದರ್ಶನ್ ಅಭಿಮಾನಿಗಳು ಕೊಟ್ಟಂಥ ಹಣವನ್ನು ವಾಪಸ್ ಕೊಟ್ಟಿದೆ ಅರಣ್ಯ ಇಲಾಖೆ. ಅಭಿಮಾನಿಗಳು ಕಳಿಸಿದ್ದ ಕಲ್ಲುಗಳಿಗೆ ಅರಣ್ಯ ಇಲಾಖೆ ಈಗ ದುಡ್ಡು ಪಾವತಿ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತ ನವೀನ್ ಅವರ ಅಕೌಂಟಿಗೆ 30,000 ರೂಪಾಯಿ ಹಣವನ್ನು ಫೋನ್ ಪೇ ಮುಖಾಂತರ ಅರಣ್ಯ ಇಲಾಖೆ ಕೊಟ್ಟಿದೆ. ಅರಣ್ಯ ಇಲಾಖೆಯ RFO ಆ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ಅಂದರೆ ಆ ಕಲ್ಲುಗಳಿಗೆ ಏನು 30,000 ಪಾವತಿ ಮಾಡಲಾಗಿತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಸಕಲೇಶಪುರ ತಾಲೂಕಿನ ದಬ್ಬಳ್ಳಿ ಕಟ್ಟೆಯ ಸಮೀಪ ಅರ್ಜುನನ ಸಮಾಧಿ ಏನಿದೆ ಅದನ್ನು ಅರಣ್ಯ ಇಲಾಖೆ ಮಾಡಿರಲಿಲ್ಲ, ಅಥವಾ ಅದಕ್ಕೆ ಬೇಕಾದಂಥ ಯಾವುದೇ ಪ್ರೊಸೀಜರನ್ನು ಮಾಡಲಾಗಿರಲಿಲ್ಲ. ಅದಕ್ಕೆ ದರ್ಶನ್ ಫ್ಯಾನ್ಸೇ ದುಡ್ಡು ಕೊಟ್ಟಿದ್ರು. ಈಗ ಅದನ್ನು ವಾಪಸ್ ಮಾಡಿದೆ ಅರಣ್ಯ ಇಲಾಖೆ. ಫಸ್ಟ್ 20ನೇ ತಾರೀಕಿಗೆ ದರ್ಶನ ಅಭಿಮಾನಿಗಳು ನವೀನನ್ನು ಅವ್ರ ತುಂಬ ಒಂದು ಟಾಟಾ AC ಕಡೆಯಲ್ಲಿ 40 ಹಾಕೊಂಡು ಬಂದಿದ್ವಿ. ನಮಗೂ ಗಮನಕ್ಕಿಲ್ಲ, ನಮ್ಮ ಸಾಹೇಬರ ಗಮನಕ್ಕೂ ಇಲ್ಲ. ಬಂದ ತಕ್ಷಣ ನಾವೇನು ಮಾಡಿದ್ದೀವಿ, ಇಲ್ಲಿ ಬಂದ ತಡೆ ಹಿಡಿದಿದೆ. ಈ ರಿಸರ್ವ್ ಪರಿಸ್ಥಿತಿಯಿಂದ ಯಾವುದೇ ಅನುಮತಿ ಇಲ್ಲದೆ ಕೆಲಸ ಮಾಡಲಿಕ್ಕೆ ಬರಲ್ಲ ನಾವು ತಿಳಿಸಿ ಹೇಳಿದ್ದೆ ಅವ್ರಿಗೆ. ಆಮೇಲೆ ಏನಂದ್ರು ಸರ್, ನಾವು ಮಾಡ್ತೀವಿ, ಅವ್ರಿಗೆ ಕೆಲಸ ಅವಕಾಶ ಮಾಡ್ತೀನಿ, ಕೊಡೋಕ್ಕೆ ಬರೋಲ್ಲ, ನಾನು ಮಾಡೋಕ್ಕಾಗಲ್ಲ, ನಾನು ಅವ್ರಿಗೆ ಸ್ಟಾಪ್ ಮಾಡಿದ್ವಿ. ಆಮೇಲೆ ನಿಮ್ಮ ಕಲ್ಲು ತೊಗೊಂಡು ನೀವು ವಾಪಸ್ ಹೋಗಿ, ನಿಮ್ಮ ಕಲ್ಲು ನಮಗೆ ಬೇಕಾಗಿಲ್ಲ, ನಾವು ನಿಮ್ಮ ಇಲಾಖೆಯಿಂದ ನಾನೇ ನನ್ನ ಖರ್ಚು ನಾನೇ ಮಾಡ್ತಾನಂತ ನಾವು ಮಾತು ಕೊಟ್ಟೆ. ಅವ್ರು ಇಲ್ಲ ಸರ್, ನಮ್ಗೆ ಅಲ್ಲೇ ಬೆಂಗಳೂರಿಂದ ಕಲ್ಲು ತಂದಿದ್ದೀವಿ, ನಾವು ಈ ಕಲ್ಲು ವಾಪಸ್ ತೊಗೊಂಡು ಹೋಗೋಕ್ಕಾಗಲಿಲ್ಲ, ನಮ್ಮ ಪೇಮೆಂಟ್ ಕೊಟ್ಟರೆ ನಾನು ಕಲ್ಲು ಇಳಿಸ್ಕೊಡ್ತೀವಿ ಅಂದರು. ಅದೇ ಪೇಮೆಂಟ್ ಅವ್ರು ಕೊಟ್ಟಿದ್ದೀನಿ, 30,000 ರೂಪಾಯಿ ಕೇಳಿದ್ರು, 30,000 ರೂಪಾಯಿ ಪೇ ಮಾಡ್ತೀನಿ. ಆ ಕಾರಣದಿಂದ ಇವತ್ತು ಗುರುವಾರ ಸಮಾಜನ ರಕ್ಷಣೆ ಕೆಲಸ ಮಾಡುವಂತೆಲ್ಲ ಸ್ಟಾಫಿಂಗನ್ನು ಎಚ್ಚರಿಕೆ ಕೊಟ್ಟು ಬೆಳಿಗ್ಗೆ 8 ಗಂಟೆಯಿಂದ ಇದೊಂದು ಮಳೆ ಗಾಳಿಗೆ ಸಾಕಷ್ಟು ಮಳೆ ಬೀಳುವಂಥ ಸಮಾಧಿ ಕೊಚ್ಚಿ ಹೋಗುವಂಥ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಇದಕ್ಕೆ ರಕ್ಷಣೆಗೋಸ್ಕರ ಇದನ್ನು ಅದೇ ಕಲ್ಲು ಇಟ್ಕೊಂಡು ನಾನು ಕೆಲಸ ಮಾಡಿ ಮುಗಿಸ್ತೇನೆ. ಈಗ ಅವ್ರಿಗೆ ಕಲ್ಲಿನ ಹಣವನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.